ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇದು ಕಾರ್ಯಕ್ರಮ ನನ್ನ ಶಾಲೆ ನನ್ನ ಜವಾಬ್ದಾರಿ, ಮೈ ಸ್ಕೂಲ್ ಮೈ ರೆಸ್ಪಾನ್ಸಿಬಿಲಿಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ನಡೀತಕ್ಕಂಥ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯ ಬಗ್ಗೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ನಡೆಯುವಂತ ಕಾರ್ಯಕ್ರಮಗಳ ಬಗ್ಗೆ ನೀವು ವಿಶೇಷವಾದಂತಹ ಮಾಹಿತಿ ಪಡೆಯಲಿದ್ದೀರಿ. ಆದ್ದರಿಂದ ಎಲ್ಲರಿಗೂ ಮತ್ತೊಮ್ಮೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇದು ಕಾರ್ಯಕ್ರಮ ನನ್ನ ಶಾಲೆ ನನ್ನ ಜವಾಬ್ದಾರಿ, ಮೈ ಸ್ಕೂಲ್ ಮೈ ರೆಸ್ಪಾನ್ಸಿಬಿಲಿಟಿ. ಈ ನಾಡು ಕಂಡ ಶ್ರೇಷ್ಠ ಸಂತ, ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ, ಮೈ ಸ್ಕೂಲ್ ಮೈ ರೆಸ್ಪಾನ್ಸಿಬಿಲಿಟಿ ಪ್ರೋಗ್ರಾಂ ಪ್ರಾರಂಭವಾಯಿತು. ಜಗಜೀನಿ ಕ್ಲಸ್ಟರ್ನ ಎಲ್ಲ ಪ್ರಾಥಮಿಕ, ಸರ್ಕಾರಿ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಎಲ್ಲ ಮುಖ್ಯ ಗುರುಗಳು ಸಹ ಶಿಕ್ಷಕರು ಇಲ್ಲಿ ಆಗಮಿಸಿರುವುದು ನೀವು ನೋಡುತ್ತಿದ್ದೀರಿ. ಬಂದ ಅತಿಥಿಗಳಿಗೆ ಸತ್ಕಾರ ಕಾರ್ಯಕ್ರಮ ಮಾಡಲಾಯಿತು. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಸಮುದಾಯದಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ಮುಟ್ಟುವಂತೆ ಹೇಳುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇಲ್ಲಿ ನೋಡುತ್ತಾ ಇದ್ದೀರಿ ಎಲ್ಲ ಗಣ್ಯ ಮಾನ್ಯರು, ಜಗಜೀವನಿ ಗ್ರಾಮದ ಗುರು ಹಿರಿಯರು, ರಾಜಕೀಯ ಧುರೀಣರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, SRMC ಅಧ್ಯಕ್ಷರು, ಸರ್ವ ಸದಸ್ಯರು, ಪಾಲಕ ವೃಂದದವರು ಇಲ್ಲಿ ಆಗಮಿಸಿದ್ದಾರೆ. ಆಗಮಿಸಿ ಮೊದಲಿಗೆ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಮೊದಲಿಗೆ ಶ್ರೀಮತಿ ಸುಜಾತಾ ಪೂಜಾರಿ ಅಕ್ಷರದೋಷ ಅಧಿಕಾರಿಗಳು ಮಾತನಾಡುತ್ತಾ ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ, ಇವತ್ತು ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಅಜಿಂ ಪ್ರೇಮ್ಜಿ ಸಹಯೋಗ ಮತ್ತು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಒಂದು ಉನ್ನತವಾದ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಆ ಕಾರ್ಯಕ್ರಮ ಯಾವುದು ಅಂತಂದ್ರೆ ನಮ್ಮ ಶಾಲೆ ಮತ್ತು ನಮ್ಮ ಜವಾಬ್ದಾರಿ ಅಂತ ಹೇಳಿ. ಇದಕ್ಕಿಂತ ಮುಂಚೆ ಇತ್ತು ನಮ್ಮ ಶಾಲೆ ಮತ್ತು ನಮ್ಮ ಕೊಡುಗೆ ಅಂತ ಇತ್ತು. ಅದು ಏನು ಅಂತಂದ್ರೆ ಸಮುದಾಯದ ಜೊತೆ ಸಮುದಾಯ ಏನು ನಮ್ಗೆ ಕೊಡುಗೆ ಕೊಡ್ಬೇಕಾಗಿತ್ತು, ಸಮುದಾಯ ಮತ್ತು ಶಾಲೆಗಳ ಸಹಭಾಗಿತ್ವ ಯಾವ ರೀತಿ ಆಗಿರ್ಬೇಕಾಗಿತ್ತು, ನಮ್ಮೆಲ್ಲರ ಕೊಡುಗೆಗಳು ಹೇಗಿರ್ಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಇತ್ತು. ಇವತ್ತು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ನಮ್ದು ಏನ್ ಜವಾಬ್ದಾರಿ ಇದೆ ಸಮುದಾಯಕ್ಕೆ. ಶ್ರೀಮತಿ ಸುಜಾತಾ ಹುಣೂರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಚರ್ಚನ್ ಇವರು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತಾ ಹೀಗೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮವನ್ನು ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಸವಿಸ್ತರವಾಗಿ ಶ್ರೀಮತಿ ಸುಜಾತಾ ಮಿಸ್ ಅಧಿಕಾರಿಗಳು ಸುಜಾತಾ ಅವರು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕೆ ಅಂತ ವಿಚಾರ ಮಾಡಿದಾಗ ನಮ್ಮ ಪಾಲಕ ಪೋಷಕರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನು, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು
ಕಲಿಸೋದಿಲ್ಲ, ಶಿಕ್ಷಕರು ಸರಿಯಾಗಿ ಪಾಠ ಮಾಡೋದಿಲ್ಲ ಅನ್ನುವಂಥದ್ದು. ಕರೆ ಹೇಳಬೇಕು ಅಂತಂದರೆ ಸರ್ಕಾರಿ ಶಾಲೆಗಳಲ್ಲಿನೇ ಉತ್ತಮವಾದ ಒಂದು ಕಲಿಕೆ ಇರ್ತದೆ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಎಲ್ಲ ಇದ್ದಂತ ಕಂಡುಕೊಂಡದ್ದು ಕೂಡ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಮುಂದೆ ಕೂತಿದ್ದಾರೆ. ಅವರ ಒಂದು ಶಿಸ್ತನ್ನು ಕೂತಂಥ ಒಂದು ರೀತಿಯನ್ನು ನೋಡಿದಾಗ ಅನಿಸುತ್ತೆ ಉತ್ತಮವಾದಂಥ ಒಂದು ಶಿಕ್ಷಣ ಈ ಒಂದು ವ್ಯಾಪ್ತಿಯೊಳಗಿದೆ ಅನ್ನುವಂಥದ್ದು. ಈಗಾಗಲೇ ಹೇಳಿದ್ವಿ, ಸರ್ಕಾರಿ ಶಾಲೆಗಳಂತಂದಾಗ ಸರ್ಕಾರದಿಂದ ಮಾತ್ರ ಅನುದಾನ ಬರ್ತದೆ, ಸರ್ಕಾರಿ ಶಿಕ್ಷಕರು ಇರ್ತಾರೆ, ಸರ್ಕಾರಿ ಹಲವಾರು ಸೌಲಭ್ಯಗಳು ಕೂಡ ಇರ್ತವೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಬರೀ ಸರ್ಕಾರದ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಇಲ್ಲಿ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋದ್ರಿಂದ ಆಗುವಂಥ ಲಾಭಗಳೇನು ಅನ್ನುವಂಥದ್ದನ್ನು ನಾನು ಒಂದೆಷ್ಟು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಹೇಗೆ ಜೀವಿಸ್ಬೇಕನ್ನುವಂಥದ್ದನ್ನು ಕಲಿಸ್ಕೊಡ್ತಾರೆ. ಮಕ್ಕಳಿಗೆ ಹೇಗೆ ಜೀವಿಸ್ಬೇಕನ್ನುವಂಥದ್ದನ್ನು ಕಲಿಸ್ಕೊಡ್ತಾರೆ. ಒಂದು ಜೋಕ್ ಇದೆ ಅದರಲ್ಲೇ. ಏನು, ಒಂದು ಮಗುವಿಗೆ ಒಬ್ಬ ಶಿಕ್ಷಕ ಕೇಳ್ತಾನೆ, ಏನು 6 ರೂಪಾಯಿಗೆ ಒಂದು ತೆಂಗಿನಕಾಯಿ ಆದ್ರೆ 3 ತೆಂಗಿನಕಾಯಿ ಬೆಲೆ ಎಷ್ಟು ಅಂತ ಕೇಳಿದಾಗ ಆ ಮಗು ತಕ್ಷಣ ಎದ್ದಿತ್ತು. ಸರ್ಕಾರಿ ಶಾಲೆ ಮಗುದೇ ಜೋಕಿದೆ. 6 ರೂಪಾಯಿಗೆ ಒಂದು ತೆಂಗಿನಕಾಯಿ ಅಂತಂದ್ರೆ ಸಾಧ್ಯ ಇಲ್ಲ ಸರ್, ಅದನ್ನ ನಾನು 6 ರೂಪಾಯಿಗೆ ಒಂದು ತಗೊಳ್ಳೋದಿಲ್ಲ ಅಂತ ಹೇಳಿದಾಗ, ಯಾಕಂತ ಕೇಳಿದಾಗ ಅದು ಹೇಗಿದೆ ಅಂತ ನೋಡಿ ಆಮೇಲೆ ನಾನು ನಿರ್ಧಾರ ಮಾಡ್ತೀನಿ ಅನ್ನುವಂಥದ್ದು. ಅಂದರೆ ಅವರು ಹೇಳಿದಂಥ ರೇಟಿಗೆ ನನ್ನ ಮಗು ಹೋಗಿ ಕೊಂಡ್ಕೊಂಡು ಬರೋದಿಲ್ಲ, ಸರಿಯಾಗಿಲ್ಲ ಅಂತಂದ್ರೆ ನಾನು ಬಿಡ್ತೀನಿ ಅನ್ನುವಂಥ ಒಂದು ಲೆಕ್ಕದಲ್ಲಿ ಕೂಡ, ಒಂದು ಚೌಕಾಶಿ ಮಾಡೋದ್ರಲ್ಲಿ ಕೂಡ ಒಂದು ಚಾಕಚಕ್ಯತೆಯನ್ನು ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಾರೆ. ಕಲಿಸ್ಬೇಡ್ರಪ್ಪ ಅಂತಂದ್ರೆ ಓದು ಬರ ಕಲಿಸ್ಬೇಡ್ರಿ, ಸಮಾಜದಲ್ಲಿ ಬದುಕುವ ಹಾಗೂ ಪ್ರಶ್ನೆಯನ್ನ ಮಾಡ್ತಕ್ಕಂಥ ವೈಚಾರಿಕ ಶಕ್ತಿಯನ್ನ ಬೆಳೆಸಿರಿ ಅಂತಕ್ಕಂಥ ಹೇಳ್ತಕ್ಕಂಥ ಮಾತು. ಆ ಕೆಲಸವನ್ನ ಇವತ್ತು ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತದಪ್ಪ ಅಂತ ಕೇಳಿದ್ರೆ ಕೇವಲ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ನಡೀತದೆ. ಇದು ನಮ್ಮ ಅನುಭವಕ್ಕೆ ಬಂದ ಮಾತು. ಕೇವಲ ಖಾಸಗಿ ಶಾಲೆಗಳಲ್ಲಿ ಮೆಸ್ ಮತ್ತು ಇಂಗ್ಲಿಷ್ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರ. ಅವೆರಡನ್ನ ಒತ್ತು ಕೊಟ್ಟು ಕಲಿಸೋದ್ರಿಂದ ನಾವು ಆ ಶಿಕ್ಷಣಕ್ಕೆ ಮೋಹಿತರಾಗ್ತೀವಿ. ಆ 2 ವಿಷಯಗಳಿಗೆ ಮೋಹಿತರ ಆಗದೆ ಎಲ್ಲಾ ವಿಷಯಗಳನ್ನ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಕಲಿಸ್ತಕ್ಕಂಥ ಸಂಸ್ಥೆಗಳು ಸರ್ಕಾರಿ ಶಾಲೆಗಳು ಮಾತ್ರ. ಹೀಗಾಗಿ ಪಾಲಕರೆಲ್ಲರೂ ತಮ್ಮೆಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ದಾಖಲಿಸಿ ಗುಣಾತ್ಮಕ ಶಿಕ್ಷಣವನ್ನ ತಾವು ಪಡಿಸಿರಂತ ಆಶಿಸ್ತಾ, ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಮಹತ್ವದ ಕಾರ್ಯಕ್ರಮ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಿಗತಕ್ಕಂಥ ಎಲ್ಲ ಮಹತ್ವಾಕಾಂಕ್ಷಿ ಯೋಜನೆಗಳ ಮಹತ್ವವನ್ನು ಕುರಿತು ನಮ್ಮ ಕ್ಲಸ್ಟರ್ನ CRP ಆಗಿರ್ತಕ್ಕಂಥ SL ಐರ್ ಸಂಘ ಗುರುಗಳು ಒಂದು ಪ್ರೊಜೆಕ್ಟರ್ ತಯಾರು ಮಾಡಿದ್ದು, ಅದನ್ನು ತಾವೆಲ್ಲರೂ ಮೇಲೆ ಹೋಗಿ ವೀಕ್ಷಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ. ಎಲ್ಲ ಕೊಡ್ರಿ. ಓದಿದರೆ ಕನ್ನಡ ಮಾತ್ರ ಓದಬೇಕು, ಕಲಿತರೆ ಕನ್ನಡ ಸಾಲಿ ಕಲಿಯಬೇಕು. ಜೀವನ ಬದುಕು ಹಸನ, ಇದು ಶಾರದೆ ನೆಲೆಸಿದ ಸದನ. ಜೀವನ ಬದುಕು ಹಸನ, ಇದು ಶಾರದೆ ನೆಲೆಸಿದ ಸದನ. ಓದಿದರೆ ಕನ್ನಡ ಮಾತ್ರ ಓದಬೇಕು, ಕಲಿತರೆ ಕನ್ನಡ ಸಾಲಿ ಕಲಿಯಬೇಕು. ಎರಡನೇ 6 ಶಾಲೆಗಳು
ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಯೋಜನೆ ಜಾರಿರುತ್ತದೆ. 206 ಶಾಲೆಗಳನ್ನು ಚಿನ್ನದ ಬಾಯಿಯ ಹೊಂದಿರನ ಪ್ರತಿಭಾ ಪೋಷಣೆಯನ್ನು ಕೈಗೊಂಡ ಸರ್ಕಾರಿ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯ ಕೈ ಬೀಸಿ ಕರೆದ ಈ ದಿನ ಬನ್ನಿ ಸೇರಲು ಅಕ್ಷರಪಣ ಕಲಿಕೆಯ ಬಾಳಕೈವ ಆಶಾಕಿರಣ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಕಲಿಸಿ ಜೀವನದ ಹೊಸ ಕಥನ ಜಗತಿ ಮೂಡಲ ಹೊಸ ಸಂಚಲನ ಸಾಧನೆಯಲ್ಲಿ ಹೋರಾಟದಲ್ಲಿ ದೀಪಾಂಚನ ಈ ಬರೆಯಿದ್ರು ನಮ್ಮ ಸರ್ಕಾರಿ ಶಾಲೆಯು ದಿನಾಂಕ 17/3/2025 ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ವಿಜಯವಾಡೆಯಲ್ಲಿ ನಡೆಯುವ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಡಿಜಿಟಲ್ ತರಗತಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಜಾಲಿವರ್ಸಿಯ ಶಿಕ್ಷಕರಾದಂಥ ವಿಶ್ವನಾಥ್ ಚೌಕಿರ್ ಅವರು ಮಾಡಿದ್ದಾರೆ. ತಮ್ಮ ತರಗತಿಯಲ್ಲಿ ಯಾವ ರೀತಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸುಶಾಂತ್